ಸ್ವತಂತ್ರ ಬರಂತ ಸಂದರ್ಭದಲ್ಲಿ ಬ್ರಿಟಿಷರು ಕುತಂತ್ರ ಮಾಡಿ 2 ಕಂಟ್ರಿ ಫಾರ್ಮುಲಾ ಅಂತ ಮಾಡಿ ದೇಶನ ಒಡೆದ್ರು. ಈಗ ಮತ್ತೊಮ್ಮೆ ಅವ್ರ ಸಂತತಿ ಅವ್ರು ಏನ್ ಇವಾಗ ಇದಾರೆ ಕೇಂದ್ರದಲ್ಲಿ, ಮತ್ತೊಮ್ಮೆ ಈ ದೇಶನ ಹೊಡೆದು 2 ಭಾಗ ಮಾಡಕ್ ಹೋಗ್ತಾ ಇದಾರೆ. ನಾನ್ ಕೇಳಂತ ಪ್ರಶ್ನೆ, ಇಲ್ಲೇನು ಅಲ್ಲಿ ಕಾಶ್ಮೀರದಲ್ಲಿ ಆದಂತ ಪೆಲ್ಗಾವಲ್ ಆಗದಂತ ಒಂದು ಹಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಅದಕ್ಕೆ ಏನ್ರಿ ಸಂಬಂಧ? ಇಂಟೆಲಿಜೆನ್ಸಿನ ಸಂಪೂರ್ಣವಾದಂತ ವೈಫಲ್ಯ. ಅಲ್ಲಿ ನಾವು ನೋಡ್ತಾ ಇದೀವಿ ನ್ಯೂಸ್ಗಳಲ್ಲೇ ಕಳೆದೊಂದು 2 ವಾರದಲ್ಲಿ ನೀವು ತೆಗೆದು ನೋಡಿದ್ರೆ ಅಲ್ಲಿರ್ತಕ್ಕಂಥ ಡಿಫೆನ್ಸ್ ಚೀಫ್ ಹೇಳ್ತಾನೆ, ಮೊದಲನೇ ಬಾರಿಯಾಗಿ ಹಿಂದೂಗಳು ನಮ್ಮ ವಿರೋಧಿಗಳನ್ನಂತ ಪದನ ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾರೆ, ಭಾರತೀಯರಲ್ಲ ಹಿಂದೂಗಳಂತೇಳಿ. ಅವ್ರು ಹೇಳ್ದಂತ ಆ ಸ್ಟೇಟ್ಮೆಂಟ್ ಆದಂತ 2 ವಾರದ ನಂತರ ಈ ರೀತಿಯಾಗಿ ಒಂದು ಹಲ್ಲೆ ಆಗಿ, ವಿಶೇಷವಾಗಿ ನೀವು ಹೇಳ್ದಂಗೆ ಜಾತಿನ ಅಥವಾ ಧರ್ಮನ ಕೇಳಿ ಅಲ್ಲಿ ಹತ್ಯೆಗಳನ್ನ ಮಾಡಿದ್ದಾರೆ ಅಂತಂತಂದ್ರೆ ಪಾಕಿಸ್ತಾನದಲ್ಲಿರುವಂತ ವ್ಯವಸ್ಥೆ ಏನಾಗಿದೆ? ಅಫ್ಘಾನಿಸ್ತಾನ ತಾಲಿಬಾನ್ ಕೈಗೆ ಬೀಳ್ತಾನೆ, ಅಲ್ಲಿರ್ತಕ್ಕಂಥ 4 ಪ್ರಾವಿನ್ಸ್ಗಳ ಪೈಕಿ 2 ಪ್ರಾವಿನ್ಸ್ಗಳಲ್ಲಿ ಪಾಕಿಸ್ತಾನದ ಕೇಂದ್ರ ಸರ್ಕಾರದ ಹಿಡ್ತಾನೆ ಇಲ್ಲ. ಆ ಹಿಡ್ತಾ ಇಲ್ದಿರೋದ್ರಿಂದ ಪಾಕಿಸ್ತಾನ್ಗೆ ಇವತ್ತು ಯುದ್ಧ ಬೇಕಾಗಿದೆ. ಯುದ್ಧ ಮಾಡಿದ್ರೆ ದೇಶ ಒಗ್ಗಟ್ಟು ಮಾಡ್ಬೋದು ಅಂತ ಉದ್ದೇಶ ಅವ್ರದ್ದಿದೆ. ಯುದ್ಧ ಮಾಡಕ್ ಅವ್ರು ನಮ್ ಕಾಲ್ ಕರೀತಾ ಇದಾರೆ. ನೀವೇನಾದ್ರೂ ಒಂದು ಸಂದೇಶ ಕಳಿಸ್ಬೇಕಂತ ನಾವ್ ಹಿಂದೆ ಆದಂತ ಬೇರೆಗಳಲ್ಲಿ ನೋಡಿದೀವಿ. ಅಲ್ಲಿ ಸೈನಿಕರು ನೋಡಿದಂತದ್ದಾಗಿರ್ಬೋದು, ಪೊಲೀಸ್ ಅವ್ರನ್ನ ಹಲ್ಲೆ ಮಾಡೋಂಥದ್ದಾಗಿರ್ಬೋದು ನಾವು ನೋಡಿದೀವಿ. ಅಮಾಯಕ ಸಾರ್ವಜನಿಕರನ್ನ ಮಾಡ್ಬೇಕಂತಂದ್ರೆ ಇದು ಭಾವನೆಗಳನ್ನ ಕೆರಳಿಸೋದಕ್ಕೋಸ್ಕರ, ಇದು ಕಾಲ್ ಕೆರೆದು ಯುದ್ಧಕ್ಕೋಸ್ಕರ ಇಳಿಯೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಪಿತೂರಿ ಕುತಂತ್ರ. ಇದಕ್ಕೆ ಇಂಟೆಲಿಜೆನ್ಸ್ ಇರ್ಬೇಕಿತ್ತು. ಕಳೆದ 1 ತಿಂಗಳಿಂದಗಳೇ ಗೊತ್ತಾಗ್ಬೇಕಿತ್ತು ಈ ರೀತಿಯಾದಂತ ಆಲೋಚನೆಗಳು, ಈ ರೀತಿಯಾದಂತ ಹೆಜ್ಜೆಗಳು ಪಾಕಿಸ್ತಾನದಲ್ಲಿ ನಡೀತಾ ಇದೆ ಅಂತೇಳಿ. ಅಲ್ಲಿರ್ತಕ್ಕಂಥ ಸರ್ಕಾರ ಅವ್ರ ದೇಶನ ಕರೆಕ್ಟ್ ಆಗಿ ನಡೆಸ್ಕೊಳ್ಳಾರ್ದೆ ಇವತ್ತು ಭಾರತ ದೇಶದ ಮೇಲೆ ಹಲ್ಲೆ ಮಾಡಿ ಇಲ್ಲಿಂದ ಒಂದು ಯುದ್ಧ ಮಾಡಿಸಿ ಅವ್ರ ದೇಶನ ಒಗ್ಗಟ್ಟು ಮಾಡೋಂಥದ್ದನ್ನ ಪ್ರಯತ್ನ ಮಾಡ್ತಾ ಇದಾರೆ. ಇದನ್ನ ಸತತವಾಗಿ ನಾವು ನೋಡಿದೀವಿ. ಮಿಲಿಟರಿಗೂ ಮತ್ತೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೂ ನಡೆಯುವಂತ ಒಂದು ಘರ್ಷಣೆಯಲ್ಲಿ ಪ್ರತಿ ಸಾರಿ ಮಿಲಿಟರಿ ದೇಶನ ಕಂಟ್ರೋಲ್ ತಗೋಬೇಕು ಅಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಕ್ರಮಗಳನ್ನ ತಗೋತಾ ಇದೆ. ಈ ಬಾರಿ ಕೂಡ ದೇಶ ಕೈ ತಪ್ಪಿದೆ. ಮಿಲಿಟರಿ ದೇಶನ ಕೈಗೆ ತಗೋಬೇಕು ಅನ್ನೋ ಉದ್ದೇಶದಿಂದ 100% ಟೆರರಿಸ್ಟ್ ಎಲ್ಲ ಅವರು ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಆಪರೇಟಿವ್ಸ್ ಬಂದು ಈ ರೀತಿಯಾದಂತ ಕೆಲಸ ಮಾಡೋಗಿರೋದು 100% ಕೊಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ಮಾಡ್ಬೇಕಾದ್ ಯಾರ ಜವಾಬ್ದಾರಿ? ನಾವು ಈ ಸಮಯದಲ್ಲಿ ದೇಶ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನ್ ತೀರ್ಮಾನ ತಗೋದು ಆ ತೀರ್ಮಾನದ ಜೊತೆ ನಾವು ಇದೀವಿ. ಭಾರತೀಯರು ಒಂದು 140 ಕೋಟಿ ಜನ ನಾವೇನಿದೆ ಎಲ್ಲರ ಭಾವನೆ ಕೂಡ ಕೇಳಿದೆ. ಇಲ್ಲಿರ್ತಕ್ಕಂಥ ಮುಸ್ಲಿಮರ ಭಾವನೆಗಳು ಕೂಡ ಕೇಳಿದೆ, ಕ್ರೈಸ್ತರದ್ದು ಕೇಳಿದೆ, ಹಿಂದೂಗಳದ್ದು ಕೇಳಿದೆ, ಎಲ್ಲರದ್ದು ಕೂಡ ಭಾವನೆಗಳು ಕೇಳಿದೆ. ನಾವೆಲ್ಲರೂ ಕೂಡ ಒಂದು ಪ್ರತಿಯುತ್ತರಕ್ಕೆ ನಾವು ಸರ್ಕಾರನ ಆಗ್ರಹ ಮಾಡ್ತೀವಿ. ನಾವು ಅದನ್ನ ನೋಡ್ತಾ ಇದೀವಿ. ಬಟ್ ಈ ದೇಶಕ್ಕೆ ನಮಗ್ ಯುದ್ಧ ಬೇಕಾಗಿರ್ಲಿಲ್ಲ. ಯುದ್ಧ ಬೇಕಾಗಿದ್ದು ಪಾಕಿಸ್ತಾನಕ್ಕೆ. ನಾವಿವತ್ತು ಅನಿವಾರ್ಯವಾಗಿ ಏನ್ ಕ್ರಮ ತಗೋತಾರೋ ನಮ್ಮ ದೇಶದ ಭಾವನೆಗಳನ್ನ, ನಮ್ಮ ದೇಶದ ಜನನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಜೊತೆಗೆ ನಾವು ಸರ್ಕಾರ ಜೊತೆ ಇದೀವಿ. ಆದ್ರೆ ಇವರ ಗುಪ್ತಚರ ಇಲಾಖೆ ಕರೆಕ್ಟ್ ಆಗಿ ಕೆಲಸ ಮಾಡಿದಿದ್ರೆ, ಇವ್ರು ಸರಿಯಾದಂತ ಸೂಕ್ತವಾದಂತ ಕ್ರಮಗಳು ತಗೊಂಡಿದ್ರೆ ಈ ರೀತಿಯಾದಂತ ಪರಿಸ್ಥಿತಿಗೆ ಬರಂತ ಅಗತ್ಯವೇ ಇರಲಿಲ್ಲ. ಕರ್ನಾಟಕ ರಾಜ್ಯ ಜನ ಕೂಡ ಇವತ್ತು ಅವ್ರ ಜೀವಗಳನ್ನ ಕಳ್ಕೊಂಡಿದ್ದಾರೆ, ಅಮಾಯಕರವ್ರ ಜೀವಗಳನ್ನ ಕಳ್ಕೊಂಡಿದ್ದಾರೆ. ಅವ್ರ ಕುಟುಂಬಗಳನ್ನ ಕೇಳಿದ್ರೆ ಇವತ್ತು ಮಾತಾಡ್ತಾ ಇರ್ಬೇಕಾದಾಗ ಮಾಜಿ ಸಂಸದರುಗಳು, ಹಾಲಿ ಸಂಸದರುಗಳು, ಬಿಜೆಪಿ ಪಾರ್ಟಿ ಅವ್ರು ಹೇಳ್ತಾರೆ ಏನೇನೋ ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ. ಅಲ್ಲಪ್ಪ, ಗುಂಡಿಟ್ಟವ್ನ್ ಇರ್ಬೋದು, ಅಲ್ಲಿ ರಕ್ಷಣೆಗೆ ಬಂದವ್ರು ಮೊದ್ಲು ಯಾರ್ರಿ? ಎತ್ಕೊಂಡೋಗಿ ಆಸ್ಪತ್ರೆಗಳು ಅಡ್ಮಿಟ್ ಮಾಡ್ಲಿಲ್ವೇನ್ರಿ? ಯಾಕೆ ಎಲ್ಲಾರನು ಒಂದೇ ಬಣ್ಣದಲ್ಲಿ ಬಳಿಯಂತದ್ದು? ಬ್ರಿಟಿಷ್ ಏನೋ 2 ಕಂಟ್ರಿ 2 ಸ್ಟೇಟ್ ಫಾರ್ಮುಲಾ ಅಂತ ಮಾಡಿ ದೇಶ ವಿಭಜನೆ ಮಾಡೋದ್ರು. ಮತ್ತೊಮ್ಮೆ ವಿಭಜನೆ ಮಾಡ್ಬೇಕಂದ್ರೆ ನಿಮ್ಮ ಉದ್ದೇಶನ ಏನ್ ಮಾಡ್ತಾ ಇದೀರಾ ನೀವು ಈ ತರ ಮಾತಾಡಿ? ಇದೆಲ್ಲ ಅರ್ಥ ಇಲ್ಲ. ನಮ್ಮನ್ನ ಯಾರು ಇವತ್ತು ಹತ್ಯೆ ಮಾಡಿದ್ರೆ, ನಮ್ಮ ಅಮಾಯಕರ ಮೇಲೆ ಯಾರು ಕ್ರಮ ತಗೊಂಡಿದ್ರೆ ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಆಗ್ಬೇಕಾಗಿದೆ. ಅದಕ್ಕೆ ನಾವು ಜೊತೆಗಿದೀವಿ. ಆದ್ರೆ ಇಲ್ಲಿ ಆಂತರಿಕವಾಗಿ ನಮ್ಮಲ್ಲಿರಂತ ಭಾವನೆಗಳು, ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟುಗಳು, ನಮ್ಮಲ್ಲಿರ್ತಕ್ಕಂಥ ಬಾಂಧವ್ಯಗಳನ್ನ ಇವೆಲ್ಲವನ್ನು ಕೂಡ ರಾಜಕಾರಣದ ಒಂದು ಹೆಸರಲ್ಲಿ ಕೆಲಸಕ್ಕೆ ಹೋಗ್ಬಾರ್ದು.